ಎರಡು ಕೈಯಲ್ಲೂ ಸೂಟ್ಕೇಸ್ ಹಿಡಿದು ಹೊರಟ ಇಚ್ಛಾಳಿಗೆ ಮುಂದಿನ ದಾರಿ ತಿಳಿಯುತ್ತಿಲ್ಲ. ಅವಳ ಸ್ವಂತದವರು ಅನ್ನೋರು ಇನ್ನೂ ಭೂಮಿಗೆ ಬಾರದ ಮಗುವಿನ ಹೊರತಾಗಿ ಇನ್ಯಾರೂ ಇಲ್ಲ. ಅವಳು ಬಂದ ಕಾರು ಆಗಲೇ ತನ್ನ ಗಮ್ಯ ಸೇರಲು ಹೊರಟಿತ್ತು. ಜೀವನದಲ್ಲಿ ಸೋತ ಇಚ್ಛಾ ಸೂಟ್ಕೇಸ್ ಹಿಡಿದು ಭಾರವಾದ ಹೆಜ್ಜೆಯ ಜೊತೆ ಭಾರವಾದ ಹೃದಯ ಹೊತ್ತು ಕಾಣದ ದಾರಿ ಹುಡುಕಿ ಹೊರಟಳು. ಒಂದಷ್ಟು ದೂರ ನಡೆದವಳಿಗೆ ಅನಾಮಿಕ ಪ್ರೇಮಿಯ ನೆನಪಾಗಿತ್ತು. ಅವನು ಎಂದಿಗೂ ತನ್ನ ಕೈ ಬಿಡಲಾರ, ತನ್ನ ಕಷ್ಟ ಅರಿತು ತನಗೆ ಸಹಾಯ ಮಾಡದೆ ಇರಲಾರ ಎಂದುಕೊಂಡು ಸೂಟ್ಕೇಸ್ ಎಳೆಯುತ್ತಾ ಗುಡ್ಡ ಹತ್ತಿ ಕಲ್ಲು ಮಂಟಪ ಏರಿದಳು. ಅಲ್ಲಾರೂ ಇಲ್ಲ. ಅನಾಮಿಕ ಪ್ರೇಮಿ ಬಂದ ಕುರುಹು ಕೂಡ ಕಾಣದೆ ನಿರಾಶಳಾಗದಳು. ನಾನೊಬ್ಳು ಪೆದ್ದಿ. ಅನಾಮಿಕ ನನಗೋಸ್ಕರ ಇನ್ನೂ ಇಲ್ಲೇ ಕಾದಿರ್ತಾನೆ ಅಂದ್ಕೊಂಡು ಬಂದೆ. ಇದೇನೋ ಅವನ ಮನೇನಾ ನಾನು ಬಂದ ಕೂಡಲೇ ಸಿಗೋದಕ್ಕೆ? ಪಾಪ ಅನಾಮಿಕ ನನಗೋಸ್ಕರ ಎಷ್ಟು ಕಾದ್ನೋ ಏನೋ. ಅವನು ನನ್ನನ್ನು ಅರ್ಥ ಮಾಡ್ಕೊಂಡಿರ್ತಾನೆ. ಅವನಿಗೆ ನನಗೇನು ಅಂತ ಗೊತ್ತಿಲ್ಲದೆ ಇರುತ್ತಾ? ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನನ್ನನ್ನು ಪ್ರೀತಿಸಿದವನಿಗೆ ನಾನು ಅವನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಗೊತ್ತಿರೋದಿಲ್ವಾ? ಖಂಡಿತ ಗೊತ್ತಿರುತ್ತೆ. ಅವನೊಬ್ಬ ನನ್ನನ್ನು ನಂಬಿದ್ರೆ ಸಾಕು ಎಂದುಕೊಂಡು ಗುಡ್ಡದ ಸುತ್ತ ನೋಡತೊಡಗಿದಳು. ಆದರೆ ಅನಾಮಿಕನನ್ನು ಎಲ್ಲಿ ಅಂತ ಹುಡುಕ್ಲಿ? ಅವನು ಇಲ್ಲಿಗೆ ಬರೋದೇ ಡೌಟ್. ನಾನೇ ಅವತ್ತು ಅವನನ್ನು ತಿರಸ್ಕಾರ ಮಾಡಿ ಹೋದವಳು. ಅದೆಲ್ಲ ಆದಮೇಲೆ ಎಷ್ಟು ಹುಡುಕಿದ್ನೋ. ಆಗ ಸಿಗದ ಅನಾಮಿಕ ಈಗ ಸಿಗ್ತಾನ? ನೆವರ್. ಅವನಿಗೆ ನನ್ನ ನೆನಪೇ ಇರೋದಿಲ್ವೇನೋ. ಒಂದು ಲೆಕ್ಕದಲ್ಲಿ ಅದು ಕೂಡ ಒಳ್ಳೆಯದೇ. ಇಲ್ಲ ಅಂದರೆ ನನ್ನ ನೆನಪಲ್ಲೇ ಅನಾಮಿಕ ಜೀವನ ಹಾಳು ಮಾಡ್ಕೊಳ್ತಾನೆ. ಹಾಗಾಗಬಾರ್ದು ಅಂದರೆ ನಾನು ಅವನ ಕಣ್ಣಿಗೆ ಆದಷ್ಟು ಬೀಳಬಾರ್ದು. ಈ ಊರು ಬಿಟ್ಟು ನಾನೆಲ್ಲಾದರೂ ದೂರ ಹೋಗಿಬಿಡಬೇಕು. ಆದರೆ ಎಲ್ಲಿಗೆ ಹೋಗಲಿ ಎಂದು ಚಿಂತೆಯಿಂದ ಹೇಳಿಕೊಂಡಳು. ಓಡಿ ಹೋಗಿ ಮದುವೆಯಾಗಿದ್ದಾಳೆ ಎನ್ನುವ ಆರೋಪ ಅವಳ ಮೇಲೆ. ಹಾಗಾಗಿ ತವರು ಮನೆಯೂ ಅವಳಿಂದ ದೂರ. ಇನ್ನು ಗಂಡನ ಮನೆ, ಅದನ್ನಂತೂ ಕೇಳೋದೇ ಬೇಡ. ಅವಳಿಗೀಗ ಗಂಡನ ಮನೆಯೂ ಇಲ್ಲ, ತವರು ಮನೆಯೂ ಇಲ್ಲ. ಎತ್ತಲೂ ಸಲ್ಲದವಳು ಎಲ್ಲಿಗೆ ತಾನೇ ಹೋಗಲು ಸಾಧ್ಯ? ಹೊಸದಾಗಿ ಎಲ್ಲವನ್ನು ಶುರು ಮಾಡಬೇಕಾಗಿದೆ ಅವಳೀಗ. ತನ್ನ ಜೀವನವನ್ನು ಒಂದು ಭದ್ರ ಮಾಡಿಕೊಂಡು ಆಮೇಲೆ ತವರಿನ ಜನರನ್ನು ಹುಡುಕಬೇಕು ಎಂದುಕೊಂಡವಳ ಕೈ ತನ್ನ ಉದರದ ಮೇಲೆ ಹೋಗಿತ್ತು. ಕಂದ, ಈ ಪ್ರಪಂಚದಲ್ಲಿ ನನಗೆ ಮತ್ತು ನಿನಗೆ ಈಗ ಯಾರೂ ಇಲ್ಲ. ನನಗೆ ನೀನು, ನಿನಗೆ ನಾನು ಅಷ್ಟೆ. ನಿನ್ನ ಅಜ್ಜ ಮತ್ತು ಅಜ್ಜಿ ಈಗ ಇಲ್ಲಿ ಇರ್ತಿದ್ರೆ ನೀನು ಭೂಮಿಗೆ ಬರ್ತಿರೋ ಸಂತಸ ಸುದ್ದಿ ಕೇಳಿ ಎಷ್ಟು ಖುಷಿ ಪಡ್ತಾಯಿದ್ರು ಗೊತ್ತಾ ಎಂದವಳಿಗೆ ತಾನು ಮನೆ ಬಿಟ್ಟು ಹೋಗಿರುವ ಕೋಪ ಅವರಿಗಿನ್ನೂ ಅರಗಿರಲಾರದು ಎಂದು ನೋವಾಗಿತ್ತು. ಸಂತೋಷ ಪಡೋದಕ್ಕೆ ನನ್ನ ಮೇಲೆ ತುಂಬ ಕೋಪ ಇರುತ್ತಲ್ವಾ? ಕೋಪ ಇದ್ದರೆ ಏನಂತೆ? ನನ್ನ ಮೇಲಿನ ಪ್ರೀತಿ ಎಲ್ಲವನ್ನ ಮರೆಸುತ್ತೆ. ನಿನ್ನ ತಾತನಿಗೆ ನಾನಂದರೆ ಅಷ್ಟಿಷ್ಟ ಗೊತ್ತಾ? ಮೊದಲು ನಾನೊಂದು ಕೆಲಸ ಹುಡುಕಬೇಕು. ಆಮೇಲೆ ನಾನು ಮತ್ತು ನೀನು ಸೇರಿ ನನ್ನ ಮನೆಯವರನ್ನು ಹುಡ್ಕೋಣ. ಓಕೆನಾ? ನಿನಗೂ ನನ್ನ ಮಾತು ಇಷ್ಟ ಆಗ್ತಿದೆ ಅಲ್ವಾ ಎಂದು ತನ್ನ ಗರ್ಭದ ಮೇಲೆ ಕೈ ಇಡುವಾಗ ಹೊಟ್ಟೆಯೊಳಗಿನ ಮಗು ತುಸು ಹೊರಳಿದಂತಾಯಿತು. ಅರೆ, ನೀನು ತುಂಬ ಜಾಣಮರಿ. ನನ್ನ ಮಾತು ಪೂರ ಕೇಳಿಸ್ಕೊತಾ ಇದೆಯಾ? ಯಾವಾಗಲೂ ಹೀಗೆ ಮಮ್ಮನ ಮಾತು ಕೇಳಬೇಕು ಆಯಿತಾ? ಚೋ ಸ್ವೀಟ್ ಬೇಬಿ, ನನ್ನ ಮುದ್ದು ಎಂದು ಒಡಲೊಳಗಿರುವ ಕಂದನ ಮೇಲೆ ಕನಸುಗಳನ್ನು ಕಟ್ಟಿಕೊಳ್ಳುತ್ತಾ ಮುದ್ದುಗರೆಯತೊಡಗಿದಳು. ಮುದ್ದು ಮರಿ, ನಾವೀಗ ಇಲ್ಲಿಂದ ದೂರ ಹೋಗ್ಬಿಡಬೇಕು. ಇಲ್ಲ ಅಂದರೆ ಆ ಭುವನ್ ಮತ್ತು ಮೈಕಲ್ ಯಾವಾಗ ಬೇಕಾದರೂ ಬರಬಹುದು. ನಾವೆಷ್ಟು ನಂಬಿಸೋದಕ್ಕೆ ಪ್ರಯತ್ನಿಸಿದ್ರು ನನ್ನ ಸುಳಿವು ಅವ್ರಿಗೆ ಸಿಗುತ್ತೆ. ವಾಚ್ಮ್ಯಾನ್ ಹೆಣವನ್ನು ನನ್ನ ಹೆಣ ಅಂತ ನಂಬುವಂಥ ಮುಟ್ಟಾಳರಲ್ಲ ಅವರು. ಸುಟ್ಟ ಹೆಣವನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಹೆಣ್ಣ ಗಂಡ ಅಂತ ತಿಳ್ಕೊಳ್ಳೋ ಬುದ್ಧಿವಂತರು. ಅದಕ್ಕೆ ನಾವು ದೂರ ಹೋಗೋದು ಬೆಟರ್. ದೂರ ಅಂದರೆ ತುಂಬ ದೂರ, ಯಾರ ಕಣ್ಗೂ ಕಾಣದಷ್ಟು ದೂರ ಹೋಗಿಬಿಡಬೇಕು. ಅನಾಮಿಕ ಇರ್ತಿದ್ರೆ ನನಗೆ ಹೆದರಿಕೆನೇ ಇರ್ತಿರ್ಲಿಲ್ಲ ಮುದ್ದು. ಈಗ ನೋಡು ನನ್ನ ಬ್ಯಾಡ್ ಲಕ್. ಅನಾಮಿಕ ಪಕ್ಕದಲ್ಲಿಲ್ಲ, ಜೊತೆಗೆ ನೀನಿದೆಯಾ. ಆದರೆ ನೀನಿನ್ನೂ ಪುಟ್ಟ ಕಂದ. ನಿನ್ನನ್ನು ನಾನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕು. ಅಂಥದ್ರಲ್ಲಿ ನೀನು ನನ್ನನ್ನು ಸೇವ್ ಮಾಡೋದಕ್ಕಾಗುತ್ತಾ? ಅನಾಮಿಕ ಆದರೆ ಆಗಲ್ಲ. ಅವನು ತುಂಬ ಸ್ಟ್ರಾಂಗ್. ಅವನಿಗೆ ತುಂಬ ಪವರ್ ಕೂಡ ಇದೆ ಗೊತ್ತಾ? ಅವನು ನನ್ನ ಜೊತೆ ಇರಬೇಕಾಗಿತ್ತು. ನಾವಿಬ್ಬರೂ ಸೇಫಾಗಿರ್ಬೋದಿತ್ತು. ಇಂತಹ ಸಮಯದಲ್ಲಿ ನಾನು ಮೊದಲಿನಂತೆ ಇರೋದಕ್ಕೆ ಆಗೋದಿಲ್ಲ ಮುದ್ದು.
ಯಾವ ಕ್ಷಣದಲ್ಲಿ ಬೇಕಾದರೂ ಭುವನ್ ಮತ್ತು ಮೈಕಲ್ ನನ್ನನ್ನು ಹುಡುಕ್ ಬರ್ಬೋದು. ನಿನ್ನನ್ನು ಅನಾಮಿಕನ ಕೈಗೆ ಸೇರಿಸಿದ ಮೇಲೆ ನಾನು ಅವ್ರ ಕೈಗೆ ಸಿಕ್ಬಿದ್ರೂ ತೊಂದರೆ ಇಲ್ಲ ಎಂದು ತನ್ನ ಉದರವನ್ನು ಸವರುತ್ತಾ ಹೇಳಿದಳು ಇಚ್ಛಾ. ಸಂಜೆಯ ಹೊತ್ತೆ ಜಾಸ್ತಿ ಅವರಿಬ್ಬರು ಅಲ್ಲಿ ಭೇಟಿ ಮಾಡುತ್ತಿದ್ದರಿಂದ ಹಸಿವನ್ನು ಮುಚ್ಚಿಟ್ಟು ನಸುಗತ್ತಲು ಆಗುವ ತನಕ ಅಲ್ಲೇ ಕಾದು ಕೂತಳು ಇಚ್ಛಾ. ಎಷ್ಟು ಹೊತ್ತು ಅವಳಲ್ಲಿ ಕುಳಿತಿದ್ದರೂ ಅನಾಮಿಕ ಬರಲೇ ಇಲ್ಲ. ಅವಳ ಮೇಲೆ ನಂಬಿಕೆ ಕಳೆದುಕೊಂಡು ದ್ವೇಷದ ಉರಿಯಲ್ಲಿ ಬೇಯುತ್ತಿರುವ ಅನಾಮಿಕ ಯಾಕಾದರೂ ಬಂದು ಇವಳಿಗಾಗಿ ಕಾದು ಕೂರುವ. ಹೊಟ್ಟೆಯೊಳಗಿರುವ ಮಗುವಿನ ಒದ್ದಾಟ ಹೆಚ್ಚಾದಾಗ ಇನ್ನಾಗದು ಎಂಬಂತೆ ಎದ್ದು ನಿಂತಳು ಇಚ್ಛಾ. ತುಂಬ ಹಸಿವಾಗ್ತಿದ್ಯಾ ಮುದ್ದು? ನಿನ್ನಮ್ಮ ಯಾವುದೋ ಯೋಚನೆಯಲ್ಲಿ ಮರ್ತ್ಬಿಟ್ಲು. ಇನ್ಮುಂದೆ ಹಾಗೆ ಮಾಡೋದಿಲ್ಲ ಆಯಿತಾ? ನಾವಿಬ್ಬರು ಇರೋದಕ್ಕೆ ಒಂದು ಮನೆ ಮಾಡೋಣ, ನಿಧಾನಕ್ಕೆ ಕೆಲಸ ಹುಡ್ಕೋಣ. ಅಲ್ಲಿ ತನಕ ಅವನು ಸಂಪಾದಿಸಿದ ಪಾಪಿ ಹಣ ಬೇಕಾದಷ್ಟಿದೆ. ಪಾಪದ ಹಣ ಆದರೆ ಏನು? ನಾನು ಕಷ್ಟಪಟ್ಟು ಕದ್ಕೊಂಡು ಬಂದಮೇಲೆ ಅದು ನನ್ನ ಹಣ. ಇನ್ಮುಂದೆ ನಿನಗೆ ಯಾವ ಕೊರತೆಯೂ ಆಗದಂತೆ ನೋಡ್ಕೋತೀನಿ ನಾನು. ನೀನು ಬಂದಮೇಲೆ ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗಿಲ್ಲ. ಕ್ಯಾಲ್ಶಿಯಂ ವಿಟಮಿನ್ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕು. ಎಷ್ಟೊಂದು ಜವಾಬ್ದಾರಿ ಇದೆ ನಮ್ಮ ಮೇಲೆ ಅಲ್ವಾ ಕಂದ? ಆಮೇಲೆ ಆ ನೀಚನ ಥರ ಕೆಟ್ಟ ಬುದ್ಧಿ ಬರಬಾರ್ದು ನಿನಗೆ. ಅನಾಮಿಕನ ಥರ ಒಳ್ಳೆ ಬುದ್ಧಿ ಬರಬೇಕು. ಹುಡುಗಿ ಆದರೆ ನನ್ನ ಥರ ಸ್ಟ್ರಾಂಗ್ ಆಗಬೇಕು. ಹುಡುಗ ಆದರೆ ಅನಾಮಿಕನ ಥರ ಗುಡ್ ಬೈ ಆಗಬೇಕು ಮುದ್ದು ಎಂದು ಮಗುವಿನ ಜೊತೆ ಮಾತಾಡುತ್ತಾ ನಿಧಾನವಾಗಿ ಬೆಟ್ಟ ಇಳಿದಳು. ಹೋಟೆಲ್ನಲ್ಲಿ ಊಟ ಮುಗಿಸಿದವಳಿಗೆ ಮೇಲಿಂದ ಮೇಲೆ ಜರುಗುತ್ತಲೇ ಇರುವ ಘಟನೆಗಳು ಅವಳನ್ನು ಒತ್ತಡಕ್ಕೆ ಈಡು ಮಾಡಿತ್ತು. ಅಲ್ಲಿಂದ ಹೊರಡುವ ಮೊದಲು ಹಣಕ್ಕೆ ವ್ಯವಸ್ಥೆ ಆಗಬೇಕಿತ್ತು. ಒಂದು ಸೂಟ್ಕೇಸ್ ತುಂಬ ತುಂಬಿರುವ ಹಣ ಹಾಗೂ ಒಡವೆಯನ್ನು ಬೇಕಾಬಿಟ್ಟಿಯಾಗಿ ತೆಗೆದುಕೊಂಡು ಹೋಗುವಂತಿಲ್ಲ ಎಂದುಕೊಂಡವಳು ಅನಾಮಿಕನ ಜೊತೆ ತಾನು ತಂಗಿದ್ದ ಹೋಟೆಲ್ನಲ್ಲೇ ರೂಮ್ ಮಾಡಿದಳು. ಮತ್ತೊಮ್ಮೆ ಅನಾಮಿಕನ ಬಗ್ಗೆ ವಿಚಾರಿಸುವುದನ್ನು ಮರೆಯಲಿಲ್ಲ. ಮಾರನೆಯ ದಿನ ಬೆಳಿಗ್ಗೆಯೇ ತನಗೆ ಪರಿಚಯ ಇರುವ ಕುಟುಂಬಕ್ಕೆ ಆಪ್ತವಾಗಿದ್ದ ಚಿನ್ನದ ಅಂಗಡಿಗೆ ಹೋಗಿ ಚಿನ್ನವನ್ನೆಲ್ಲ ಮಾರಿ ಹಣವನ್ನು ಬ್ಯಾಂಕ್ಗೆ ಹೋಗಿ ಒಡವೆ ಮಾರಿದ ಹಣದ ಜೊತೆಗೆ ಮೊದಲೇ ಇದ್ದ ಸ್ವಲ್ಪ ಹಣವನ್ನು FD ರೂಪದಲ್ಲಿ ಇಟ್ಟು ಇನ್ನು ಸ್ವಲ್ಪ ಹಣವನ್ನು ಬ್ಯಾಂಕ್ ಖಾತೆ ತೆಗೆದು ತನಗೆ ಬೇಕಾದಂತೆ ತೆಗೆಯುವಂತೆ ವ್ಯವಸ್ಥೆ ಮಾಡಿಕೊಂಡಳು. ಈಗ ಅವಳ ಕೈಯಲ್ಲಿ 10,000ವಷ್ಟೇ ಇದ್ದಿದ್ದು. ಉಳಿದ ಲಕ್ಷಗಟ್ಟಲೆ ಹಣವನ್ನೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಭದ್ರ ಮಾಡಿಟ್ಟಳು. ಪರ ಊರು ಸೇರಿ ಕಳ್ಳರ ಕೈಯಲ್ಲಿ ಸಿಕ್ಕು ಹಣ ಕಳೆದುಕೊಳ್ಳುವ ಬದಲು ಬುದ್ಧಿವಂತಿಕೆಯಿಂದ ಹಣವನ್ನು ಭದ್ರಗೊಳಿಸಿ ಬೆಂಗಳೂರಿನ ಬಸ್ ಏರಿದಳು. ಎಲ್ಲರನ್ನೂ ಸುಲಭವಾಗಿ ತನ್ನ ಮಾಯಾ ತೆಕ್ಕೆಯಲ್ಲಿ ಸೇರಿಸಿಕೊಳ್ಳುವ ಬೆಂಗಳೂರು, ದುಡಿದು ತಿನ್ನುವವನಿಗೆ ಬೇಕಾದಷ್ಟು ದಾರಿ ತೋರುವ ಬೆಂಗಳೂರು ಇಚ್ಛಾಳನ್ನು ಸೆಳೆದಿತ್ತು. ರಾತ್ರಿ ಹೊತ್ತಿಗೆ ಬೆಂಗಳೂರು ತಲುಪಿ ಒಳ್ಳೆಯ ಲಾಡ್ಜ್ ಒಂದರಲ್ಲಿ ಉಳಿದುಕೊಳ್ಳಬೇಕು ಎಂದು ಬಸ್ ಇಳಿದು ರಿಕ್ಷಾಗೆ ಕಾಯದೆ ನಡೆದು ಹೊರಟವಳಿಗೆ ತಿಳಿದಿಲ್ಲ ತಾನು ಈಗಾಗಲೇ ಬೀಳಬಾರದವರ ಕಣ್ಣಿಗೆ ಬಿದ್ದಾಗಿದೆ ಎಂದು. ಅವಳನ್ನು ಬೆಂಗಳೂರಲ್ಲಿ ನೋಡಿದ ಜಯೇಂದ್ರ ಕೂಡಲೇ ಮಗನಿಗೆ ಕರೆ ಮಾಡಿ ತಿಳಿಸಿದ್ದಲ್ಲದೆ ಅವನು ನಂಬದೆ ಹೋದಾಗ ಇಚ್ಛಾಳನ್ನು ಹಿಂಬಾಲಿಸಿ ಅವಳಿಗೆ ತಿಳಿಯದಂತೆ ಫೋಟೋ ತೆಗೆದು ಭುವನ್ಗೆ ಕಳುಹಿಸಿದ. ಈಗಾಗಲೇ ಇಚ್ಛಾಳಿಗೆ ಡಿವೋರ್ಸ್ ಕೊಟ್ಟಿರುವುದರಿಂದ ಮೈಕಲ್ನಿಂದ ಬರಬೇಕಾಗಿದ್ದ ಕೋಟಿ ಕೋಟಿ ಹಣ ಸಂದಾಯವಾಗಿತ್ತು. ಆದರೆ ಇಚ್ಛಾಳ ಮೇಲಿನ ಅವನ ದ್ವೇಷ ಕಡಿಮೆಯಾಗಿರಲಿಲ್ಲ. ಅವಳು ತನ್ನಿಂದ ಅಷ್ಟು ಸುಲಭವಾಗಿ ತಪ್ಪಿಸಿಕೊಂಡು ಮೈಕಲ್ ಮಡದಿಯಾಗುವುದು ಅವನಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಅಂತಹದ್ದರಲ್ಲಿ ಈಗ ಇಚ್ಛಾ ಅವಳಾಗಿ ಮೈಕಲ್ ಹಾಗೂ ಭುವನ್ ಕೈಯಿಂದ ತಪ್ಪಿಸಿಕೊಂಡು ಬರುವ ಭರದಲ್ಲಿ ಮತ್ತೆ ಜಯೇಂದ್ರನ ಕಣ್ಣಿಗೆ ಬಿದ್ದು ಬಿಟ್ಟಿದ್ದಳು. ಇವಳನ್ನು ಮತ್ತೆ ಹಿಡಿದು ಹೊರ ದೇಶಕ್ಕೆ ಮಾರಾಟ ಮಾಡುವುದರ ಜೊತೆಗೆ ಇವಳ ಹಾಗೂ ಇಷ್ಟಳ ವಿಡಿಯೋಗಳನ್ನು ಮಾರಿ ಕೋಟಿ ಕೋಟಿ ಹಣ ಸಂಪಾದಿಸುವ ಆಲೋಚನೆ ಕ್ಷಣದಲ್ಲಿ ಮಾಡಿಬಿಟ್ಟಿದ್ದರು ಪಾಪಿ ಅಪ್ಪ ಮಗ. ಇಚ್ಛಾಳಿಗೆ ತಿಳಿಯದಂತೆ ಅವಳನ್ನು ಹಿಂಬಾಲಿಸಿ ಅವಳ ಬೆನ್ನ ಹಿಂದೆ ಸಂಚು ನಡೆಯುತ್ತಿತ್ತು. ತಾನು ಮೊದಲು ಬೆಂಗಳೂರಿಗೆ ಬಂದಾಗ ತಂಗುತ್ತಿದ್ದ ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಂಡು ರೆಸ್ಟ್ ಮಾಡಿದವಳು ಮಾರನೇ ದಿನವೇ ಆಸ್ಪತ್ರೆ ಸಮೀಪ ಇರುವಂತಹ PGಯ ಹುಡುಕಾಟ ಕೇಳಿದಳು. ಭುವನ್ ಹಾಗೂ ಮೈಕಲ್ ಕಣ್ಣು ಯಾವಾಗ ತನ್ನ ಕಡೆ ತಿರುಗುವುದೋ ಎಂಬ ಭಯ ಅವಳಿಗೆ. ಮೊದಲಿನಂತಿದ್ದರೆ ಅವಳಿಗೇನೂ ಭಯ ಇರಲಿಲ್ಲ. ತಾನು ಈಗ ಇರುವ ಅವಸ್ಥೆಯಲ್ಲಿ
ಒಂಟಿಯಾಗಿ ಮನೆ ಮಾಡೋದು ಅಪಾಯಕಾರಿ ಎಂದು ತಿಳಿದಿತ್ತು. ಆರೋಗ್ಯದ ದೃಷ್ಟಿಯಿಂದಲೂ ಒಬ್ಬಂಟಿಯಾಗಿ ಉಳಿಯುವುದು ಕ್ಷೇಮವಾಗಿರಲಿಲ್ಲ. ಒಂದೆರಡು ದಿನ ಅಲೆದು ಹುಡುಕಿದ ಮೇಲೆ ಆಸ್ಪತ್ರೆಯಿಂದ 15 ನಿಮಿಷ ನಡೆದು ಹೋಗುವಷ್ಟು ಪಿಜಿಯ ವ್ಯವಸ್ಥೆಯಾಗಿತ್ತು. ಹಣ ಸ್ವಲ್ಪ ಹೆಚ್ಚೇ ಅನಿಸಿದರೂ ಈಗಿನ ಮಟ್ಟಿಗೆ ಇದೇ ಒಳ್ಳೆಯದು ಎಂದುಕೊಂಡಳು. ಏರಿಯಾ ಒಳ್ಳೆಯದಿತ್ತು. ಪಿಜಿಯ ಓನರ್ ವಯಸ್ಸಾದವರು. ತನ್ನ ಕಷ್ಟ ಹೇಳಿಕೊಂಡು ಅವರು ಕೂಡ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು. ಎಲ್ಲ ವ್ಯವಸ್ಥೆಗಳು ಹತ್ತಿರದಲ್ಲೇ ಇದ್ದವು. ಅಷ್ಟೆಲ್ಲ ಆದ ಮೇಲೆ ಇನ್ನೇನು ಬಾಕಿ ಎಂದುಕೊಂಡು ಇರುವ 2 ಸೂಟ್ ಕೇಸ್ ಹಿಡಿದು ಪಿಜಿ ಸೇರಿಕೊಂಡಳು. ಮನೆಯ ವ್ಯವಸ್ಥೆ ಆದ ಮೇಲೆ ಕೆಲಸದ ಹುಡುಕಾಟಕ್ಕೆ ಇಳಿದಳು. ಸಿವಿಲ್ ಇಂಜಿನಿಯರಿಂಗ್ ಶಿಕ್ಷಣ ಮುಗಿಸಿದ್ದರೂ ಸರ್ಟಿಫಿಕೇಟ್ ಇಲ್ಲದೆ ಕೆಲಸ ಸಿಗುತ್ತಿಲ್ಲ. ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಕೆಲಸಕ್ಕಾಗಿ ಅಲೆದಾಡಿ ಸಾಕಾಗಿತ್ತು ಅವಳಿಗೆ ಅನುಭವ ಇರುವ ಫೀಲ್ಡ್ ಅದೊಂದೇ. ಅದರ ಹೊರತಾಗಿ ಬೇರೆ ಕೆಲಸ ತಿಳಿದಿಲ್ಲ. ಅವಳಲ್ಲಿ ಇರುವ ಹಣಕ್ಕೆ, ಅವಳಿರುವ ಪರಿಸ್ಥಿತಿಗೆ ಮನೆಯಲ್ಲೇ ಇದ್ದು ಬಿಡಬಹುದಾದರೂ ಸೋಮಾರಿಯಾಗಿ ಕೂತು ತಿನ್ನೋದಕ್ಕೆ ಅವಳಿಗೆ ಮನಸ್ಸಿಲ್ಲ. ಹೇಗಾದರೂ ಮಾಡಿ ಕೆಲಸ ಸಂಪಾದಿಸಿ ದುಡಿದು ತಿನ್ನಬೇಕು ಎಂದು ಬಯಸುವವಳು ಇಚ್ಛ. ಕೆಲಸ ಹುಡುಕಿ ಸಾಕಾದ ಇಚ್ಛ ತನ್ನ ಪಿಜಿ ಮೇಟ್ ಸಹಾಯದಿಂದ ಹೋಟೆಲ್ ಒಂದರಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರಿದಳು. ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲದೆ ಸುಲಭವಾಗಿ ಕೆಲಸ ಸಿಕ್ಕಾಗ ಅವಳಂತೂ ಸ್ವರ್ಗವೇ ಅಂಗೈಯಲ್ಲಿ ಸಿಕ್ಕಿತೇನೋ ಎಂಬಷ್ಟು ಖುಷಿಯಲ್ಲಿ ತೇಲಿದಳು. ಆದರೆ ಅವಳಿಗೆ ತಿಳಿದಿಲ್ಲ ಅವಳೆಂಥ ಸಂಕಟದಲ್ಲಿ ಸಿಲುಕುವಳು ಎಂದು. ಮೊದಲೇ ಇಚ್ಛಾಳ ಮೇಲೆ ಸೇಡು ಇಟ್ಟುಕೊಂಡಿದ್ದ ಭುವನ್ನ ದ್ವೇಷದ ಜ್ವಾಲೆಗೆ ತುಪ್ಪ ಸುರಿಯುವಂತೆ ಅವನ ಮನೆಯನ್ನು ಸುಟ್ಟಿದ್ದಲ್ಲದೆ ಅವನ 2 ಹುಡುಗಿಯರನ್ನು, ಅದಕ್ಕಿಂತ ಹೆಚ್ಚಾಗಿ ಕೋಟಿ ಸಂಪಾದಿಸುವ ಕನಸು ಕಂಡಿದ್ದ ವಿಡಿಯೋಗಳನ್ನೆಲ್ಲ ಸುಟ್ಟು ಭಸ್ಮವಾಗಿತ್ತು. ಜೊತೆಗೆ ಬೆಲೆ ಬಾಳುವ ಒಡವೆಗಳು, ಹಣ, ಕೆಲವು ಆಸ್ತಿಪತ್ರಗಳನ್ನೆಲ್ಲ ಬೂದಿಯಾಗಿ ಹೋಗಿತ್ತು. ಈಗಂತೂ ಸೇಡಿನ ಕಿಡಿ ಇನ್ನಷ್ಟು ಹೆಚ್ಚಾಗಿತ್ತು. ಮುಂದುವರಿಯುವುದು.